ಒಂದು ಏಲಕ್ಕಿನ ಯೂಸ್ ಮಾಡಿಕೊಂಡು ಪುಡಿ ಮಾಡಿ ಈ ಥರ ಹಾಕ್ಕೋಬೇಕು. ನೋಡ್ತಿದ್ರಲ್ಲ, ಈ ಥರ ಹಾಕ್ಕೊಂಡು ಕಲಿಸ್ಕೋಬೇಕು ನೀಟಾಗಿ ಎಲ್ಲನೂ. ಕಲಿಸ್ಕೊಂಡ ನಂತರ ಸ್ವಲ್ಪ ಇನ್ನೊಂದು ಚೂರು ಸ್ವಲ್ಪ ನಿಮಗೆ ಹಾಲು ಕಡಿಮೆ ಅನ್ನಿಸ್ತು, ಬಟರ್ ಗಟ್ಟಿ ಆಗೋದ್ರಿಂದ ಇನ್ನೊಂದು ಚೂರು ಹಾಲು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಳ್ತೀನಿ. ಕಲಿಸ್ಕೋದ್ರಿಂದ ಸ್ವಲ್ಪ ಸ್ಮೂತಾಗಿ ಬರುತ್ತೆ ಅಂತ ಕಲಿಸ್ಕೊಂಡೆ. ನೋಡಿ ಇವಾಗ ಹೇಗೆ ಕಾಣ್ತಿದೆ ಅಂತ ನೋಡ್ತಿದ್ದಾರಲ್ಲ ಹೇಗಿದೆ ಅಂತೇಳಿ. ಈ ಥರ ಸ್ಮೂತಾಗಿ ಕಲಿಸ್ಕೋಬೇಕು. ನಾನು 1 ಕಪ್ ಹಾಲು ಅಂತ ನಿಮ್ಗೆ ಮೆಜರ್ಮೆಂಟ್ ಹೇಳಿದೆ. ಸೊ 1 ಕಪ್ ಸಾಲಲ್ಲ ಅಂತ ಅನಿಸುತ್ತೆ. ನಾನು ಟೋಟಲ್ ಯೂಸ್ ಮಾಡಿದ್ದು 2 ಕಪ್ ಹಾಲು ಯೂಸ್ ಮಾಡೀನಿ. ಸ್ವಲ್ಪ ಹಾಕೋದ್ರಿಂದ ಅಷ್ಟೊಂದು ಸರಿಯಾಗಿ ಹತ್ತಲ್ಲ ನಮಗೆ. ನಾವು ಅದೇ ಎಷ್ಟು ಅಳತೆ ಹಿಡಿಯುತ್ತೆ ಅಷ್ಟು ಹಾಕ್ಬೋದು. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಈನೋ ತೊಗೊಂಡು ಅದನ್ನು ಹಾಕ್ತಿದ್ದೀನಿ. ಸೊ ಈನೋ ಹಾಕೋದ್ರಿಂದ ಏನು ಬೆನಿಫಿಟ್ ಇದೆ ಅಂತಂದರೆ ಅದು ಕೇಕ್ ಡಬಲ್ ಆಗೋಕ್ಕೆ ಚಾನ್ಸ್ ಇದೆ. ಸೊ ಉಬ್ಬುತ್ತಂತೆ, ಅದು ಉಬ್ಬೋದ್ರಿಂದ ಕೇಕು ಮಸ್ತಾಗಿ ರೆಡಿ ಆಗುತ್ತೆ. ಸೊ ಅದಕ್ಕೋಸ್ಕರ ಏನೋ ಯೂಸ್ ಮಾಡೋದು. ಬೇಕರಿ ಎಲ್ಲ ನೋಡಿದರೆ ಈಸ್ಟ್ ಪುಡಿ ಯೂಸ್ ಮಾಡ್ತಾರೆ. ಸೊ ನಾನು ಏನೋ ಯೂಸ್ ಮಾಡಿದ್ದು. ಏನೋದಲ್ಲಿ ಸೋಡಾ ಪುಡಿ ಇರುತ್ತಂತೆ. ನೋಡಿ ಇವಾಗ ಚೇಂಜಸ್ ನಿಮ್ಗೆ ಕಾಣ್ಬೋದು, ಯಾವ ಥರ ಕಾಣ್ತಿದೆ, ಯಾವ ಥರ ಚೇಂಜ್ ಆಯ್ತಂತ ನೋಡ್ತಿದ್ದೀರಲ್ಲ. ಇಲ್ಲೇ ಡಬಲ್ ಆಗಿಬಿಡುತ್ತೆ ಅದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಕೇಕ್ ಮಾಡೋ ಪ್ಯಾನ್ ಇಲ್ಲ. ಸೊ ಅದಕ್ಕೋಸ್ಕರ ನಾನೊಂದು ಸ್ಟೀಲಿಂದು ಈ ಥರ ತೊಗೊಂಡಿದ್ದೀನಿ. ಸ್ಟೀಲಿಂದು ಇರಬೇಕು. ಮತ್ತು ವೈಟ್ ಪೇಪರ್ ಯೂಸ್ ಮಾಡಿದ್ದು. ಈ ಥರದಲ್ಲಿಟ್ಟು ಸ್ಟೀಲ್ದೇ ಯೂಸ್ ಮಾಡಬೇಕು ಕೇಕ್ ಮಾಡೋಕ್ಕೆ. ಪ್ಯಾನ್ ಇಲ್ಲ, ಅದಕ್ಕೋಸ್ಕರ ನಾನು ಸ್ಟೀಲಿನ ಬೊಗಾನಿ ಅಂತಾರೆ ಅದನ್ನು ಯೂಸ್ ಮಾಡಿದ್ದು. ಸೊ ಸ್ವಲ್ಪ ವೈಟ್ ಪೇಪರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ನೀಟಾಗಿ ಎಲ್ಲ ಕಡೆಯೂ ಹಚ್ಕೋಬೇಕು. ನೋಡ್ತಿದ್ರಲ್ಲ, ನೀಟಾಗಿ ಎಲ್ಲನೂ ಹಚ್ಕೊಂಡ್ರಿಂದ ಕೇಕು ತಳ ಹತ್ತೋದಿಲ್ಲ, ಸೀದೋದಿಲ್ಲ. ನೋಡಿ ಈ ಥರ ಹಚ್ಕೋಬೇಕೆಲ್ಲನೂ ನೀಟಾಗಿ. ಎಣ್ಣೆ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಎಣ್ಣೆ ಹಾಕಿ ಮತ್ತು ಮೈದಾದು ಪೌಡರ್ ಇತ್ತು ಅದನ್ನು ಯೂಸ್ ಮಾಡ್ಬೋದು. ನಾನು ಎಣ್ಣೆನೇ ಯೂಸ್ ಮಾಡೋದು. ಮತ್ತು ಈ ಥರ ಬಟರ್ನ ಹೀಗೆ ನೀಟಾಗಿ ಎಲ್ಲನೂ ಹಾಕ್ಕೋಬೇಕು. ಹಾಕೊಂಡ ನಂತರ ಒಂದು ಕುಕ್ಕರ್ ಒಳಗೆ ಇಡಬೇಕು. ಕುಕ್ಕರ್ದಲ್ಲಿ ಇದನ್ನು ಬೊಗಾನಿನ ಇಟ್ಟು ಲಿಡ್ ಕ್ಲೋಸ್ ಮಾಡಿ ನಂತರ ಸೀಟಿ ತೆಗಿಬೇಕು. ತೆಗೆದ ನಂತರ 10 ನಿಮಿಷ ಬಿಡಬೇಕು. ಬಿಟ್ಟ ನಂತರ ನಿಜವಾಗ್ಲೂ ಕೇಕ್ ರೆಡಿ ಆಗುತ್ತೆ. ನೋಡ್ತಿದ್ದಾರಲ್ಲ, ಇವಾಗ ಕೇಕ್ ರೆಡಿ ಆಯಿತು. ಇವಾಗ ನೋಡ್ತಿದ್ದಾರಲ್ಲ ಹೇಗೆ ಕಾಣಿಸ್ತಿದೆ ಅಂತ. ಸ್ವಲ್ಪನೂ ಇಲ್ಲಿ ಹತ್ತುತ್ತಾ ಇಲ್ಲ, ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ನೀವು ಹೇಗೆ ಕಾಣಿಸ್ತಿದೆ ಅಂತ. ಡಬಲ್ ಆಯಿತು. ಟೋಟಲಿ ಇದು 6 ಬಿಸ್ಕೆಟ್ದು ಅರ್ಧ kg ಕೇಕ್ ಇದು. ನೋಡ್ತಿದ್ದಾರಲ್ಲ ಹೇಗೆ ಕಾಣ್ತಿದೆ ಅಂತ, ಎಷ್ಟು ಸ್ಮೂತಾಗಿ ಬಂದಿದೆ. ನೋಡಿ ನೀವು ಹೇಗೆ ಕಾಣ್ತಿದೆ ಅಂತ. ಕ್ಲಿಯರಾಗಿ ನೋಡ್ಕೊಳ್ಳಿ ಹೇಗಿದೆ ಅಂತ. ಇಷ್ಟ ಆದರೆ ಕಮೆಂಟ್ ಮಾಡಿ. ಎಷ್ಟು ಸ್ಮೂತಾಗಿ ಬಂದಿದೆ ಅಂತೇಳಿ. ಇದಕ್ಕೆ ಕ್ರೀಮ್ ರೆಡಿ ಮಾಡೋಣ ನೆಕ್ಸ್ಟ್. ನೋಡಿ ಎಷ್ಟು ಸ್ಮೂತಾಗಿದೆ, ಎಲ್ಲ ಉಬ್ಬಿ ಬಂದಿದೆ. ನೋಡ್ಬೋದು ನೀವು ಹೇಗೆ ಕಾಣ್ತಿದೆ ಅಂತೇಳಿ. ಇದೆಷ್ಟು ರೆಡಿ ಆಯ್ತು. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಕ್ರೀಮ್ ತೊಗೋತೀನಿ. ಕ್ರೀಮ್ ತೊಗೊಂಡು ಈ ಥರ ಕಟ್ ಮಾಡಿಕೊಂಡು ನೋಡ್ತಿದ್ರೆ 2 ಕ್ರೀಮ್ ನಾನು ಯೂಸ್ ಮಾಡೋದು.